ಹಲೋ ಫ್ರೆಂಡ್ಸ್, ಭಾರತಿ ಕೃಷ್ಣಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಂಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರೋ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸತ್ಯಯುಗ, ತ್ರೇತಾಯುಗ ಮತ್ತು ದ್ವಾಪರಯುಗದಲ್ಲಿ ದೇವಾನುದೇವತೆಗಳು ನಮ್ಮ ಭರತಖಂಡದಲ್ಲಿ ಅವತಾರವನ್ನು ಎತ್ತಿ ಈ ಸಂಕುಲವನ್ನು ಉದ್ಧರಿಸಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ಆ ದೇವರು ನಮಗೆ ಕಾಣಸಿಗುವುದಿಲ್ಲ. ಆದರೂ ಅವರು ಉದ್ಭವಿಸಿದ ತೀರ್ಥಕ್ಷೇತ್ರಗಳು ಇಂದಿಗೂ ಅಷ್ಟೇ ದೈವೀ ಶಕ್ತಿಗಳನ್ನು ಉಳಿಸಿಕೊಂಡಿದೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ಮೂಲ ಕಥೆ ಇದ್ದೇ ಇರುತ್ತದೆ. ಶ್ರೀದೇವಿಯು ರಕ್ತೇಶ್ವರಿಯ ರೂಪದಲ್ಲಿ ಅರುಣಾಸುರನನ್ನು ಸಂಹರಿಸಿ ಇಲ್ಲಿ ನೆಲೆಸಿದ್ದು ಮತ್ತು ಈ ತಾಯಿಗೆ ಎಳೆನೀರು ಅಭಿಷೇಕ ಅತಿ ಪ್ರಿಯವೆಂದು ಹೇಳುತ್ತಾರೆ. ಅಸುರನನ್ನು ನರ್ತಿಸುತ್ತಾ ಸಂಹಾರ ಮಾಡಿದ ಈ ತಾಯಿಗೆ ಯಕ್ಷಗಾನ ಮಾಡಿ ಸೇವೆ ಸಲ್ಲಿಸುತ್ತಿರುವ ಭಕ್ತರು ಬಹಳಷ್ಟು ಜನರಿದ್ದಾರೆ. ಇನ್ನೂ 10 ವರ್ಷದವರೆಗೂ ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಯಕ್ಷಗಾನ ಸೇವೆ ಸಲ್ಲಿಸಲು ಮುಂಗಡವಾಗಿ ಬುಕ್ಕಿಂಗ್ ಆಗಿರೋದು ಈ ತಾಯಿಯ ಮಹಿಮೆ ಎಷ್ಟಿದೆ ಎಂಬುದು ತಿಳಿಯುತ್ತದೆ. ಈ ತುಳುನಾಡಿನ ಯಕ್ಷಗಾನ ಬಯಲಾಟದ ಸಮಯದಲ್ಲಿ ದೇವಿಗೆಂದೇ ಯಕ್ಷಗಾನ ವೀಕ್ಷಿಸಲು ಇಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿರುತ್ತಾರೆ. ಏಕೆಂದರೆ ದೇವಿಯು ಈ ಪೀಠದಲ್ಲಿ ಕುಳಿತು ಯಕ್ಷಗಾನ ವೀಕ್ಷಿಸುವುದು ಎಂದು ಈ ನಾಡಿನ ಜನತೆಯ ನಂಬಿಕೆ.
त्याने साथ सोडले म्हणा, त्याने साथ सोडले काढून जेव्हा जेव्हा आजी फिरते तेव्हा